ಕೊಟ್ಟೂರೇಶ್ವರ ರಥೋತ್ಸವ ಅಂಗವಾಗಿ ಪಾದಯಾತ್ರೆಯನ್ನ ಹಗರಿಬೊಮ್ಮನಹಳ್ಳಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ನೂರಾರು ಕಿಲೋಮೀಟರ್ ದೂರದಿಂದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ, ನಮ್ಮ ಅಕ್ಕ ತಂಗಿ ತಾಯಂದಿರು, ಚಿಕ್ಕ ಚಿಕ್ಕ ಮಕ್ಕಳು, ವೃದ್ಧರು ಎಲ್ಲರೂ, ಕೊಟ್ಟೂರು ಪವಾಡ ಪುರುಷ. ಇವತ್ತು ಕೊಟ್ಟೂರೇಶ್ವರ ಇವತ್ತು ಏನು ಭಕ್ತಿ ಪೂರ್ವಕವಾಗಿ ಏನೇನು ಅನ್ಕೊಂಡಿದ್ದಾರೆ ಎಲ್ಲವೂ ಕೂಡ ನಡೆದಿರೋ ಘಟನೆಗಳು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಲಕ್ಷಾಂತರ ಭಕ್ತರು ಸೇರುವಂತದ್ದು, ಅದರಲ್ಲಿ ಕೊಟ್ಟೂರು ಜನತೆ ನಿಜವಾಗ್ಲೂ ಕೂಡ ಕಡು ಬಡವರಿದ್ರು ಸಹ ಪಾದಯಾತ್ರಿಗಳಿಗೆ ಅವರ ಕೈಯಿಂದ ಆಗುವಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೇವೆಯನ್ನು ಮಾಡುವಂತ ಪ್ರವೃತ್ತಿ ಏನದಲ್ಲ, ಅದು ಕೊಟ್ಟೂರು ತಾಲೂಕಿನಲ್ಲಿ ಇರುವಂತ ಭಕ್ತರಿಗೆ ಅದು ಸಲ್ಲುವಂಥದ್ದು. ಅದೆಲ್ಲ ಅದಕ್ಕೋಸ್ಕರ ಅದನ್ನ ಇವತ್ತು ಎಲ್ಲರೂ ಏನು ಪಾದಯಾತ್ರಿಗಳು ಮತ್ತು ಕೊಟ್ಟೂರಿಗೆ ಬರುವಂತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಶಾಂತ ರೀತಿಯಿಂದ ಆ ಜಾತ್ರೆಯನ್ನು ಯಶಸ್ಸನ್ನು ಬಳಸುವಂತದ್ದು ಮಾಡಬೇಕಂತ ಹೇಳಿ ಎಲ್ಲ ಭಕ್ತರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತು ಸ್ವಚ್ಛತೆ, ನಾವೇನು ಭಕ್ತರುಗಳು ಕೊಟ್ಟೂರಿಗೆ ಬರ್ತೀವಿ, ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಒಗೆಯೋದಾಗ್ಲಿ ಇನ್ನೊಂದಾಗ್ಲಿ ನಾವು ಮಾಡಬಾರದು. ಅಲ್ಲಿ ಏನ್ ಡಸ್ಟ್ಬಿನ್ ಇರುತ್ತೆ ಅಲ್ಲಿ ಹಾಕುವಂಥದ್ದು ಮಾಡಬೇಕು. ಸ್ವಚ್ಛತೆಯನ್ನ ನಾವು ಕಾಪಾಡುವಂಥದ್ದು ಮಾಡುವಂಥದ್ದು ಮಾಡಬೇಕು. ಅದಕ್ಕಾಗಿ ಇವತ್ತು ಶ್ರೀ ಗುರು ಕೊಟ್ಟೂರೇಶ್ವರ ಎಲ್ಲ ಭಕ್ತರಿಗೆ ಆಯುರ ಆರೋಗ್ಯ ಭಾಗ್ಯ ಕರುಣಿಸ್ಲಿ, ಆಶೀರ್ವಾದ ಮಾಡಲಿ. ಎಲ್ಲ ಭಕ್ತರಿಗೆ, ರೈತರಿಗೆ ಮಳೆ ಬೆಳೆ ಚಲೋ ಆಗ್ಲಿ, ಎಲ್ಲರ ಬಾಳಿನ ಬೆಳಕಿಗೆ ಭಗವಂತ ಆಶ್ರಯ ನೀಡಲಿ ಅನ್ನುವಂಥದ್ದು. ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳು SSLC ಎಕ್ಸಾಮ್ ಮಾಡ್ಬೇಕಿದ್ರೆ ಅವರಿಗೆ ಒಂದು ಧೈರ್ಯ ಬರುವಂತದ್ದು. ಮತ್ತು ಶ್ರೀ ಗುರು ಕೊಟ್ಟೂರೇಶ್ವರ ಇಡೀ ನಮ್ಮ ಈ ನಾಡಿನ ಜನತೆಗೆ, ಜಿಲ್ಲೆಯ ಜನತೆಗೆ, ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಅವರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕ್ ಬರೋ ರೀತಿಯಲ್ಲಿ ಭಗವಂತ ಆಶೀರ್ವಾದ ಕೊಡ್ಲಿ ಅನ್ನುವಂಥದ್ದನ್ನು ಕೂಡ ನಾನು ಪ್ರಾರ್ಥನೆಯನ್ನು ಮಾಡಿ ಇಡೀ ಎಲ್ಲ ಭಕ್ತರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಗಳಲ್ಲಿ ಪಾಲ್ಗೊಳ್ಳಬೇಕು. ಜೊತೆಗೆ ನಮ್ಮ ಕೊಟ್ಟೂರಿನ ಸಾರ್ವಜನಿಕರು ಎಲ್ಲರೂ ಕೂಡ ಅವರ ಭಕ್ತಿ ಅನುಸಾರ ಏನ್ ಸೇವೆ ಸಲ್ಲಿಸ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಅನ್ನುವಂಥದ್ದು ನಾನು ಹೇಳ ಬಯಸ್ತೇನೆ.